ಹಲೋ ಎವ್ರಿವಾನ್. ರೆಗ್ಯುಲರ್ ಆಗಿ ಮಾಡೋ ಶಾವ್ಗೆ ಉಪ್ಪಿಟ್ಟನ್ನ ತಿಂದು ತಿಂದು ಬೋರ್ ಆಗಿದ್ರೆ ಈ ಮಸಾಲಾ ಶಾವ್ಗೆ ಬಾತ್ನ ಟ್ರೈ ಮಾಡಿ. ಶಾವ್ಗೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಅನ್ನೋ ಟೆನ್ಷನ್ ಬೇಡ. ಪರ್ಫೆಕ್ಟ್ ಆಗಿರೋ ಟಿಪ್ಸ್ನ ಕೊಡ್ತೀನಿ. ಜೊತೆಗೆ ಒಂದು 10ರಿಂದ 15 ನಿಮಿಷದೊಳಗೆ ಮಾಡ್ಕೋಬಹುದು. ಸೊ ವೆಲ್ಕಮ್ ಟು ದೇಸಿ. ಈಟ್ ದೇಸಿ, ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಲೆಟ್ಸ್ ಬಿಗಿನ್ ದ ರೆಸಿಪಿ. ಮೊದಲಿಗೆ 1.5 ಕಪ್ ಅಷ್ಟು ಶಾವ್ಗೆನ ರೋಸ್ಟ್ ಮಾಡ್ಕೊಳ್ಳೋಣ. ಶಾವ್ಗೆ ಒಂದಕ್ಕೊಂದು ಅಂಟ್ಕೋಬಾರ್ದು, ನಾನ್ ಸ್ಟಿಕ್ಕಿ ಆಗಿರ್ಬೇಕು. ಅಂದ್ರೆ ಶಾವ್ಗೆಗೆ 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡಾಗ್ಲೇ ಪರ್ಫೆಕ್ಟ್ ಆಗಿ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ನಾನ್ ಸ್ಟಿಕ್ಕಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಅದೇ ಪ್ಯಾನ್ಗೆ 4ರಿಂದ 5 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ 2 ಸ್ಪೂನ್ ಅಷ್ಟು ಶೇಂಗಾ, 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಸ್ಪೂನ್ ಅಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಬೇಳೆ ಎಲ್ಲ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ 1 ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿ, ಜೊತೆಗೆ 1-2 ಕಡ್ಡಿಯಷ್ಟು ಕರ್ಬೇವ್ನ ಹಾಕಿ ಈರುಳ್ಳಿ ಬೆನಿಯೋಕ್ ಬಿಡಿ. ಅಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ರೆಸಿಪೀಸ್ ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಓಕೆ, ಈರುಳ್ಳಿ ಬೆನೀತಿದ್ದ ಹಾಗೆ ಅದಕ್ಕೆ 1 ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಬಿಗ್ ಸೈಜ್ ಟೊಮೆಟೊನ ಆಡ್ ಮಾಡ್ಕೊಂಡು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೆ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಅಂಡ್ ಫ್ಲೇಮ್ ನ ಲೋ ಅಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಎಲ್ಲ ಮಸಾಲಾಸ್ನ ಆಡ್ ಮಾಡಿದೀವಲ್ವಾ, ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಳಕ್ ಹೋದ್ರೆ ಸೀದೋಗ್ಬಿಡುತ್ತೆ, ಆಗ ಫ್ಲೇವರ್ ಟೇಸ್ಟ್ ಎಲ್ಲವುದು ಚೇಂಜ್ ಆಗ್ಬಿಡುತ್ತೆ. ಒಂದು ಸ್ಮಾಲ್ ಟಿಪ್ಸ್ ಹೇಳ್ಬೇಕು ಅಂದ್ರೆ, ಈ ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲವುದು ಬೇಗ ಬೆನಿಬೇಕು ಅಂದ್ರೆ ಸ್ವಲ್ಪ ಉಪ್ಪುನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಈರುಳ್ಳಿ ಟೊಮೆಟೊ ಎಲ್ಲ ಬೇಗ ಬೆನಿಯುತ್ತೆ. ಅಂಡ್ ಮಸಾಲೆ ಎಲ್ಲದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಂಡಿದ ನಂತರ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಲಿಡ್ನ ಹಾಕಿ 1 ನಿಮಿಷ ಲೋ ಫ್ಲೇಮ್ ಅಲ್ಲೇ ಬಿಡಿ. ಎಲ್ಲವೂ ಪರ್ಫೆಕ್ಟ್ ಆಗಿ ಬೆಂದಿದೆ. ಈಗ ಇದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಳೋಣ. ಮೆಜರ್ಮೆಂಟ್ ಹೇಳೋದಾದ್ರೆ 1 ಕಪ್ ಅಷ್ಟು ಶಾವ್ಗೆಗೆ 2 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೋಬೇಕು. ನಾನಿಲ್ಲಿ 1.5 ಕಪ್ ಅಷ್ಟು ಶಾವ್ಗೆನ ತಗೊಂಡಿದ್ದೀನಿ, ಹಾಗಾಗಿ 3 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ನೀರಿನ ಕುದಿ ಬರ್ತಿದ್ದ ಹಾಗೆ ಇದಕ್ಕೆ ರೋಸ್ಟ್ ಮಾಡ್ಕೊಂಡಿರೋ ಶಾವ್ಗೆನ ಆಡ್ ಮಾಡ್ಕೊಳ್ಳಿ. ಶಾವ್ಗೆ ಹಾಕ್ತಿದ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟ್ ಕಟ್ತಿರೋ ಹಾಗೆ. ನಾವು ಚೆನ್ನಾಗಿ ಪರ್ಫೆಕ್ಟ್ ಆಗಿ ರೋಸ್ಟ್ ಮಾಡ್ಕೊಂಡಿರೋದ್ರಿಂದ 99% ಗಂಟ್ ಕಟ್ಟೋ ಚಾನ್ಸಸ್ ಇರಲ್ಲ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಿಡಿ ಬಿಡಿಯಾಗೆ ಇದೆ. ಈ ತರ ಬಿಡಿ ಬಿಡಿಯಾಗಿರ್ಬೇಕು, ಗಂಟ್ ಕಟ್ಟಬಾರ್ದು. ಅಂತ ಶಾವ್ಗೆನ ರೋಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಎಣ್ಣೆನ ಸೇರಿಸಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಓಕೆ, ಶಾವ್ಗೆನ ನೀರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಡ್ನ ಹಾಕಿ ಒಂದು 3 ನಿಮಿಷ ಬಿಡಿ. ಆದ್ರೆ 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು 1 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಡಿ. ಆಗ ಶಾವ್ಗೆ ಪರ್ಫೆಕ್ಟ್ ಆಗಿ ಕುಕ್ ಆಗಿ ಈ ತರ ಬಿಡಿ ಬಿಡಿಯಾಗಿರುತ್ತೆ, ಜೊತೆಗೆ ಜ್ಯೂಸಿ ಆಗಿರುತ್ತೆ. ಫೈನಲ್ ಆಗಿ ಫ್ರೆಶ್ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿ ಸರ್ವ್ ಮಾಡಿ. ಅಂಡ್ ಟ್ರಸ್ಟ್ ಮೀ, ಈ ಮಸಾಲಾ ಶಾವ್ಗೆ ಬಾತ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಅಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ ಸಹ. ಅಂಡ್ ಮರೀದೆ ಒಂದ್ಸಲ ಟ್ರೈ ಮಾಡಿ ಅಂಡ್ ನಿಮ್ಮ ಒಪಿನಿಯನ್ ನ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ಅಂಡ್ ಫೈನಲಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಅಂಡ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಮರ್ತೋಗ್ಬಿಟ್ರೆ ಕಷ್ಟ, ಸೇವ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಟ್ರೈ ದ ರೆಸಿಪಿ ಅಂಡ್ ಎಂಜಾಯ್.